ನಾವು ಹಿಸ್ಟ್ರಿ ತೊಗೊಂಡಾಗ ಯೂಶ್ವಲಿ ಕೆಮ್ಮು ಒಂದು ವಾರದಿಂದ ಇದೆ ಅಂತ ಹೇಳ್ತಾರೆ. ಸೊ ಒಂದು ವಾರದಿಂದ ಕೆಮ್ಮಿದೆ, ಚೆಸ್ಟ್ ಪೇಯ್ನ್ ಇದೆ, ಆಮೇಲೆ ಕಫ ಬರ್ತಿಲ್ಲ, ಬರೀ ಕೆಮ್ಮು ಮತ್ತು ಚೆಸ್ಟ್ ಪೇಯ್ನ್ ಅಂದಾಗ ಎಲ್ಲಿ ಬರ್ತಾ ಇದೆ, ನಾವು ಎಕ್ಸಾಮಿನ್ ಮಾಡ್ತೀವಲ್ಲ, ಸಿಮ್ಟಮ್ಸ್ ಕೇಳಿದ್ಮೇಲೆ ವಿ ಡೂ ಎಕ್ಸಾಮಿನ್. ಸೊ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಸೊ ಯೂಶ್ವಲಿ ಈಗ ಲೋಬಾರ್ ನಿಮೋನಿಯಾ ಅಂತ ಹೇಳಿದೆ. ಸೊ ಒನ್ ಪಾರ್ಟ್ ಆಫ್ ದ ಲಂಗ್ ಮಾತ್ರ ಆಗಿತ್ತು ಅಂದರೆ ಆವಾಗ ಏನಾಗುತ್ತೆ, ಅಲ್ಲಿ ಚೆಸ್ಟ್ ಬ್ರೆತ್ ಸೌಂಡ್ಸು ಕಡಿಮೆ ಇರುತ್ತೆ. ಸೊ ಚೆಸ್ಟ್ ಇನ್ಫೆಕ್ಷನ್ ಅನ್ನೋದು ಅದನ್ನೇ. ಸೊ ದಟ್ ಈಸ್ ಹೌ ಇಟ್ ಈಸ್ ಕಾಲ್ಡ್ ಜನರಲಿ. ಬಟ್ ಏನು ಅಂತಂದರೆ, ಈಗ ಇದೆಲ್ಲ ಇನ್ಫೆಕ್ಷನ್ ಇರುವಾಗ ಮಕ್ಕಳಿಗೆ ಟಾಕ್ಸಿಕ್ ಲುಕ್ ಇರುತ್ತೆ. ಸೊ ಊಟ ಮಾಡಲ್ಲ ಮಕ್ಕಳು, ಗಂಟಲು ನೋವ್ತಾ ಇದೆ ಅಂತ ಹೇಳ್ತಾರೆ ಕೆಲವು ಮಕ್ಕಳು. ಎಳೆ ಮಕ್ಕಳು ಹೇಳಲ್ಲ, ಊಟ ಮಾಡಲ್ಲ, ವಾಂತಿ ಮಾಡ್ತಾ ಇರ್ತಾರೆ. ಬಟ್ ಡಿಹೈಡ್ರೇಷನ್ ಅಗೇನ್ ಇದರಲ್ಲೂ ಆಗುತ್ತೆ. ಸೊ ಇದರಲ್ಲಿ ಬ್ರೀದಿಂಗ್ ಜಾಸ್ತಿ ಆಗುತ್ತಲ್ವ, ಬ್ರೀದಿಂಗ್ ಜಾಸ್ತಿ ಆದಾಗ ಸುಸ್ತಾಗುತ್ತೆ. ಸುಸ್ತಾಗ್ಬಿಟ್ಟು ಮಕ್ಕಳು ಒಂಥರ ಸುಸ್ತಾಗಿ ಮಲ್ಕೊಂಡು ಬಿಡ್ತಾರೆ, ಬ್ರೆತ್ಲೆಸ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ಆಕ್ಸಿಜನ್ ಕೊಡಲೇಬೇಕಾಗುತ್ತೆ. ಸೊ ದಿಸ್ ಆಲ್ಸೋ ಕಾಸಸ್ ದಟ್ ಸಿಮ್ಟಮ್.